ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಂದೆ ದೂರುದಾರನ ವಕೀಲರು ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಶವ ಶೋಧಕ್ಕೆ ಆಧುನಿಕ ತಂತ್ರಜ್ಞಾನ ಬಳಸೋದಕ್ಕೆ ಮನವಿ ಮಾಡಿದ್ದಾರೆ. ಜಿಪಿಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ನ ಬಳಕೆ ಮಾಡೋದಕ್ಕೆ ಮನವಿಯನ್ನ ಮಾಡಲಾಗಿದೆ. ದೂರುದಾರನ ವಕೀಲರು ಎಸ್ಐಟಿಗೆ ಮನವಿಯನ್ನ ಮಾಡಿದ್ದಾರೆ. ಮಳೆ, ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸವಾಗಿದೆ. ಜಿಪಿಆರ್ ಬಳಸಿ ಶೋಧ ನಡೆಸಿದ್ರೆ ನಿಖರ ಮಾಹಿತಿ ಸಿಗುತ್ತೆ ಅಂತ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪಾಯಿಂಟ್ ನಂಬರ್ 1ರಿಂದ 10ರವರೆಗೂ ಏನು ಉತ್ಖನನ ಕಾರ್ಯ ನಡೀತು, ಇದರಲ್ಲಿ ಕೇವಲ ಒಂದು ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದ್ದಂಥದ್ದು. ಸೊ ಇದರಿಂದಾಗಿ ಎಲ್ಲೋ ಒಂದು ಕಡೆ ಸಾಕ್ಷ್ಯ ದೂರುದಾರ ಏನಿದ್ದಾನೆ, ಅನಾಮಿಕ ಸಾಕ್ಷ್ಯ ದೂರುದಾರ, ಆತನಿಗೆ ಹಿನ್ನಡೆಯಾಗಿರುವಂಥದ್ದು. ಸೊ ಅದರಿಂದಾಗಿ ಆತನ ವಕೀಲರು ಈಗ ಒಂದು ಪತ್ರವನ್ನು ಬರೆದಿದ್ದಾರೆ. SITಗೆ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಅಂತ ಹೇಳಿದರೆ, ಆ ಒಂದು ಪ್ರದೇಶ ಉತ್ಖನನ ಮಾಡುವ ಪ್ರದೇಶದಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು. ಏನಂತ ಹೇಳಿದರೆ GPR ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಅವರು ಹೇಳಿರುವಂಥದ್ದು. ಆ ಒಂದು ಉಪಕರಣ ಏನಂತ ಹೇಳಿದರೆ, ಕೆಳಗಡೆ ಇರುವಂತಹ ಅಸ್ಥಿಪಂಜರ ಮೂಳೆಯನ್ನು ಟೆಕ್ನಾಲಜಿ ಮೂಲಕ ಉತ್ಖನನ ಮಾಡದೇನೆ ಕಂಡುಹಿಡಿಯುವಂತಹ ಸಿಸ್ಟಮ್ ಆಗಿರುತ್ತೆ. ಸೊ ಅವರು ಹೇಳಿರುವಂಥದ್ದು, ಈ ಒಂದು ಸಾಕ್ಷ್ಯ ದೂರುದಾರ 14 ವರ್ಷದ ಹಿಂದೆ ನಡೆದಂಥ ಘಟನೆಗಳು, ಮತ್ತು 10 ವರ್ಷದ ಹಿಂದೆ ಇಲ್ಲಿಂದ ಕೆಲಸದಿಂದ ಬಿಟ್ಟೋಗಿರ್ತಾನೆ. ಸೊ ಇದೆಲ್ಲವೂ ಕೂಡ 15-20 ವರ್ಷಗಳ ಹಿಂದೆ ನಡೆದಂಥ ಘಟನೆಗಳಾಗಿರೋದ್ರಿಂದ ಆತನಿಗೆ ಆ ಮೆಮೊರಿ ಇಲ್ಲದೆ ಇರ್ಬೋದು, ಅದನ್ನು ತೋರಿಸುವಂಥ ಜಾಗ ಎಕ್ಸಾಕ್ಟ್ ಆಗಿ ಇರದೇ ಇರ್ಬೋದು. ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ ಬಳಸಿ ಅಂತ ಹೇಳಿರುವಂಥದ್ದು. ಅಂದರೆ ನೋಡ್ಬೋದು, ಈಗ ನಾನು 12ನೇ ಪಾಯಿಂಟನ್ನು ತೋರಿಸ್ತಾ ಹೋಗ್ತೀನಿ. ಆತ ತೋರಿಸಿರುವಂತಹ 12ನೇ ಪಾಯಿಂಟ್ ಇದೇ ಪಾಯಿಂಟ್ ಆಗಿದೆ. ಈ ಒಂದು 12ನೇ ಪಾಯಿಂಟ್ ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು. ಅಂದರೆ ಹೆಚ್ಚು ಕಡಿಮೆ 10-15 ವರ್ಷಗಳ ಹಿಂದೆ ಈ ರಸ್ತೆ ಸ್ವಲ್ಪ ಚಿಕ್ಕದಾಗಿತ್ತು. ಅಂಥ ಸಂದರ್ಭದಲ್ಲಿ ಆತ ತೋರಿಸುವಂಥ ಪಾಯಿಂಟ್, ಅಂದರೆ ಈಗ ಆತನಿಗೆ ರಸ್ತೆಯ ಪಕ್ಕದಲ್ಲೇ ಇರುವಂಥ ಪಾಯಿಂಟ್ ಅಂತ ಆತ ತೋರಿಸಿರುವಂಥದ್ದು. ಆಗ ರಸ್ತೆ ಎಲ್ಲಿತ್ತು ಅನ್ನೋದು, ಈಗ 10-12-15 ವರ್ಷದ ಹಿಂದೆ ಈ ರಸ್ತೆ ಎಲ್ಲಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆತನಿಗೆ ಅಷ್ಟೊಂದು ಮೆಮೊರಿ ಇಲ್ಲದೆ ಇರ್ಬೋದು, ಮತ್ತು ಈ ರಸ್ತೆ ಅಗಲೀಕರಣ ಏನಾದರೂ ಆಗಿರ್ಬೋದು, ಇಲ್ಲ ಈ ಅರಣ್ಯ ಪ್ರದೇಶದಲ್ಲಿ ಭೌಗೋಳಿಕ ಬದಲಾವಣೆಗಳಾಗಿರುತ್ತೆ ಅಂತ ಹೇಳಿ ಅವರ ಅಡ್ವೊಕೇಟ್ಗಳು SITಗೆ ಒಂದು ಲೆಟ್ರನ್ನ ಬರೆದಿದ್ದಾರೆ. ಏನಂತ ಹೇಳಿದರೆ, ಈ ಒಂದು ತಂತ್ರಜ್ಞಾನವನ್ನು ಬಳಸಿ ಕೆಳಗಡೆ ಅದನ್ನು ನೋಡಿ, ಅಂದರೆ ಎಲ್ಲಿ ಅದು ಕಂಡು ಬರುತ್ತೆ ಅಂಥ ಕಡೆ ಉತ್ಖನನವನ್ನು ಮಾಡಿ ಅಂತ ಹೇಳಿ ಅವರು ಹೇಳಿರುವಂಥದ್ದು. ಸದ್ಯಕ್ಕೆ ಇದು SIT ಅಧಿಕಾರಿಗಳಿಗೆ ತಲುಪಿದೆ. ಮುಂದಿನ ದಿನಗಳಲ್ಲಿ ಇಂತಹ ಉಪಕರಣಗಳನ್ನು ಬಳಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಧರ್ಮಸ್ಥಳದಿಂದ ಕ್ಯಾಮರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.